ಏನಾಯ್ತು? ಕಣ್ಣಲ್ಲೇನೋ ಬಿದ್ದಿದೆ, ಸ್ವಲ್ಪ ನೋಡ್ತೀಯಾ? ಈಗ ಓಕೆನಾ? ಯಾ ಥ್ಯಾಂಕ್ ಯು. ಇಟ್ಸ್ ಓಕೆ. ಅಮ್ಮ, ಲೇ ಕಾರ್ತಿಕ್, ಪುರೋಹಿತ್ರ ಹತ್ರ ಮಾತಾಡಿದ್ದೀನಿ ಕಣೋ. ನಿಮ್ಮಿಬ್ರು ಜಾತಕ ನೋಡಿ ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ದಾರೆ. ಮುಂದುವರ್ಸೋದಾ? ನಾನು ಮತ್ತೆ ಮಾತಾಡ್ತೀನಮ್ಮ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಲವ್ನ ಅಕ್ಸೆಪ್ಟ್ ಮಾಡಿದ್ದಕ್ಕೆ. ಈ ಜನ್ಮಕ್ಕೆ ಇದು ಸಾಕು. ಐ ಲವ್ ಯು ಟು ಬೇಬಿ. ಈ ಜನ್ಮ ಅಲ್ಲ, ಎಷ್ಟೇ ಜನ್ಮ ಆದರೂ ನೀನೇ ನನ್ನ ಲವ್, ನಿನ್ನ ಜೊತೆನೇ ನನ್ನ ಲೈಫ್. ಚಿಯರ್ಸ್. ಮತ್ತೆ ಹೇಳು. ಏನು ಹೇಳಬೇಕು? ಅದೇ ಈಗ ತಾನೇ ಏನೋ ಡೈಲಾಗ್ ಹೇಳ್ದಲ್ಲ, ಅದನ್ನ ಮತ್ತೆ ಹೇಳು. ಐ ಲವ್ ಯು ಟು ಬೇಬಿ. ಈ ಜನ್ಮ ಅಲ್ಲ, ಎಷ್ಟೇ ಜನ್ಮ ಆದರೂ ನೀನೇ ನನ್ನ ಲವ್, ನಿನ್ನ ಜೊತೆನೇ ನನ್ನ ಲೈಫ್. ಇದನ್ನೇ ಹೇಳಿದ್ದು. ಬ್ರದರ್, ಈ ಹುಡುಗಿರ್ನ ಮಾತ್ರ ನಂಬೇಡ. ಜನ್ಮ ಜನ್ಮದ ಬಂದ ಅಂತಾರೆ. ನೆಕ್ಸ್ಟ್ ಮಿನಿಟು ನಿನ್ಗಿಂತ ದುಡ್ಡು ಪೊಸಿಷನ್ ಇರೋನ್ ಸಿಕ್ಕದ ಅನ್ಕೋ, ನಿನಗ್ ಕೈ ಕೊಟ್ಟು ಅವನ್ ಕೈ ಹಿಡ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ನಂಬೇಡ, ನಂಬೇಡ, ನಿಜವಾಗ್ಲೂ ನಂಬೇಡ. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಪ್ಲೀಸ್ ಪ್ಲೀಸ್ ಸರ್. ಬ್ರದರ್, ಮುಟ್ಬೇಡ. ನಿನಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಬ್ರದರ್, ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಬ್ರೇಕಪ್ ಮೋಸ್ಟ್ ಆಫ್ ಆಲ್. ಈ ಕಡೆ ಸೈಡ್ ಪ್ಲೀಸ್. ಓಕೆ ಬ್ರದರ್. ಸಾರಿ ಸರ್. ಸಾರಿ ಮೇಡಮ್, ಕ್ಯಾರಿ ಆನ್. ಸಾರಿ, ಹಾರಿಕಾ ಫ್ಲಾಟ್ ಅನ್ಕೊಂಡೆ. ಇದು ಹಾರಿಕಾ ಫ್ಲಾಟೇ. ಮತ್ ನೀನ್ಯಾರು? ಹಾರಿಕಾ ಅವರಪ್ಪ. ಓ, ಹೊಸ ಕ್ಯಾರೆಕ್ಟ್ರಾ? ನೀನ್ ಯಾರಾದ್ರೆ ನನ್ಗೆ ಸೈಡ್ ಇವತ್ತು ನನ್ನ ನೋವೆಲ್ಲ ಕಕ್ಬೇಕು ಅಂತ ಬಂದಿದ್ದೀನಿ. ಹಾರಿಕಾ, ಹಾರಿಕಾ ಅವಳಿಲ್ಲಪ್ಪ. ಎಲ್ಲಿಗೆ ಹೋದ್ಲು? ಹಾಸ್ಪಿಟಲ್ ಇದ್ದಾಳೆ. ಇರ್ತಾಳೆ, ಹಾಸ್ಪಿಟಲ್ ಅಲ್ಲೇ ಇರ್ತಾಳೆ. ಯಾಕಂದ್ರೆ ಅವನಿಗೆ ಸೇವೆ ಮಾಡ್ಬೇಕು, ಟೈಮಿಗೆ ಕರೆಕ್ಟಾಗಿ ಎಣ್ಣೆ ಕುಡಿಸ್ಬೇಕು, ಮೂಡು ಬಂದ್ರೆ ಮುತ್ತು ಕೊಡ್ಬೇಕು. ರಾಮನ್ ತರನೇ ಚೆನ್ನಾಗಿರ್ಬೇಕು ಅನ್ಕೊಂಡೆ ಸರ್. ಅವಳ ಸೀತೆಗೆ ಹೋಲಿಸ್ದೆ ಸರ್, ಇಲ್ಲಿಟ್ಕೊಂಡಿದೆ ಸರ್. ಕೊನೆಗೆ ಏನಾಯ್ತು? ದುಡ್ಡು ಮುಂದೆ ಒಳ್ಳೆತನ ಮನ್ಸ್ ತರ ಕರ್ಗು ಹೋಯ್ತು. ನಮ್ ಹಾರಿಕಾ ತರದವಳಲ್ಲ. ಅಯ್ಯೋ, ನಿಮ್ಗಿಂತ ನಾನು ಜಾಸ್ತಿ ನಂಬಿದ್ದೆ ಸರ್. ಲೇಡೀಸಿಗಳ ಬ್ರ್ಯಾಂಡ್ ಅಂಬಾಸಿಡರ್ ಅಂತ, ಹೆಣ್ಮಕ್ಳಲ್ಲೇ ತುಂಬಾ ಒಳ್ಳೆವಳು ಅಂತ, ಇದೆಲ್ಲ ಅವಳ ಕ್ವಾಲಿಟೀಸ್ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಇದೆಲ್ಲ ಕ್ಯಾಲ್ಕುಲೇಷನ್ ಅಂತ. ಅಲ್ಲ, ನಾನು ಗೊತ್ತಿಲ್ಲ ಕೇಳ್ತೀನಿ, ಅನಾಥ ಮಕ್ಕಳಿಗೆ ಅನ್ನ ಹಾಕಿದ ತಕ್ಷಣ ಮದರ್ ತೆರೆಸಾ ಆಗ್ಬಿಡ್ತಾರಾ? ನಾನ್ ಕಾಫಿಗೆ ಬಾ ಅಂದ್ರೆ ಕಾರಣಗಳು ಹೇಳ್ತಾಳೆ. ಅದೇ ಅವನಿಗೆ ಮಾತ್ರ ಮನೆ ಕರೆದು ಇಲ್ಲೇ ಕಾಫಿ ಕೊಡ್ತಾಳೆ. ನನ್ ಬರ್ತ್ಡೇ ಅನಾಥಾಶ್ರಮದಲ್ಲಿ, ಅವಳ ಬರ್ತ್ಡೇ ಮಾತ್ರ ಗ್ರ್ಯಾಂಡ್ ಸೆಲೆಬ್ರೇಷನ್. ಯಾಕೆ? ಇಷ್ಟ ಇಲ್ಲ ಅಂತ ಹೇಳ್ಬೋದಲ್ಲ. ಹೇಳಲ್ಲ, ಹೇಳಲ್ಲ. ಯಾಕೆ ಅಂದ್ರೆ ಅವನ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ. ಇಷ್ಟೆಲ್ಲ ಆದ್ಮೇಲೂ ಮನುಷ್ಯ ಯಾರಾದ್ರೂ ಅವಳನ್ನ ನಂಬ್ತಾರ? ಆದ್ರೆ ನಾನು ಅವಳನ್ನ ನಂಬ್ದೆ. ಫೈನಲ್ ಆಗಿ ಅವನಿಗೆ ಹಕ್ಕು ನನಗ್ ಬೇಕು. ನನಗೊಂದು ಅರ್ಥ ಆಯ್ತು ಸರ್.
ಈ ಪ್ರಪಂಚದಲ್ಲಿ ಪ್ರೀತಿ ಅನ್ನೋದೇ ಸುಳ್ಳು. ದುಡ್ಡು ಒಂದೇ ನಿಜ. ದುಡ್ಡು ಒಂದೇ ನಿಜ ಸರ್. ಲೈಫಲ್ಲಿ ನಾನು ಒಬ್ಬನ್ನೇ ಪ್ರೀತಿಸ್ತಾಳೆ ಅನ್ಕೊಂಡಿದ್ದೆ. ಸಿಕ್ತವ್ರ ಜೊತೆ ಬಜಾರಲ್ಲೆಲ್ಲ ಸುತ್ತಾಳೆ ಅನ್ಕೊಂಡಿರ್ಲಿಲ್ಲ. ಇನ್ನೊಂದು ಮಾತು ನನ್ನ ಮಗಳ ಬಗ್ಗೆ ಮಾತಾಡ್ದ್ಯೋ ಅಲ್ಲ, ಏನ್ ಗೊತ್ತಾ ನಿನ್ಗೆ ಹಾರಿಕಾ ಬಗ್ಗೆ? ಮೈಸೂರು ಹತ್ರ ಚಾಮರಾಜನಗರ ನಮ್ದು. ನಮ್ಮ ಅಣ್ಣಂಗೂ ನನಗೂ ಹೊಲ ಅಂದ್ರೆ ಮತ್ತೆ ಅದ್ರಲ್ಲಿ ಕೆಲಸ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಅಣ್ಣ ಹಿಂಗೆ ಇಬ್ರು ಮಕ್ಕಳಿದ್ರು, ಸ್ವಪ್ನ, ಹಾರಿಕಾ. ನೀವ್ ಇಷ್ಟಪಡೋ ಹೊಲನ ಹೇಗ್ ಮಾಡ್ತೀರಾ ಅಪ್ಪ? ಮಾರಲೇಬೇಕಲ್ವಮ್ಮ. ಅಕ್ಕನ ಮದುವೆ ಮಾಡಬೇಕು, ನಿನ್ನ ಅಮೆರಿಕ ಕಳಿಸ್ಬೇಕು. ಏನೋ ನಮ್ಮ ಅದೃಷ್ಟ. ಸುತ್ತಮುತ್ತ ಫ್ಯಾಕ್ಟ್ರಿ ಬರ್ತಿರೋದ್ರಿಂದ ಜಮೀನ್ ಬೆಲೆ ಏರ್ತಿದೆ. ಇಲ್ಲ ಅಂದಿದ್ರೆ ನಾವು ಇಷ್ಟೊಂದು ದುಡ್ಡನ್ನ ನೋಡಕ್ ಆಗ್ತಾನೆ ಇರಲಿಲ್ಲ. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕೆಲಸದಲ್ಲಿದ್ದಂಥ ಒಬ್ಬ ಹುಡುಗನ ಜೊತೆ ದೊಡ್ಡ ಮಗಳು ಸ್ವಪ್ನಾಗೆ ಮದುವೆ ಫಿಕ್ಸ್ ಮಾಡಿದ್ರು. ಈ ವಿಷಯನ ತುಂಬಾ ಸಂತೋಷದಿಂದ ತನ್ನ ಫೇಸ್ಬುಕ್ ಫ್ರೆಂಡ್ ಆದ ಅಮೃತಾಗೆ ಪೋಸ್ಟ್ ಮಾಡಿದ್ಲು ಸ್ವಪ್ನ. ಮಾರನೇ ದಿನನೇ ಅಮೆರಿಕ ವೀಸಾಗೋಸ್ಕರ ನಾನು ಹಾರಿಕಾ ಬೆಂಗಳೂರಿಗೆ ಬಂದ್ವಿ. ಆಮೇಲೆ ತನ್ನ ಫ್ರೆಂಡ್ ಮದುವೆಗೋಸ್ಕರ ಮೈಸೂರಿಗೆ ಬಂದಿರೋ ಅಮೃತನ ನೋಡೋದಕ್ಕೆ ಸ್ವಪ್ನ ಮೈಸೂರಿಗೆ ಹೋದ್ಲು. ಹಲೋ ಅಮೃತ, ನಾನು ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ನೀನೆಲ್ಲಿದೀಯಾ? ಲೇಟ್ ಆಗುತ್ತೆ ಅಂತ ನಾನು ಹೋಟ್ಲಿಗೆ ಬಂದ್ಬಿಟ್ಟೆ. ನೀನ್ ಕೂಡ ಇಲ್ಲಿಗೆ ಬಾ, ಇಬ್ರು ಒಟ್ಟಿಗೆ ಹೋಗೋಣ. ಓಕೆ. ಎಕ್ಸ್ಕ್ಯೂಸ್ ಮೀ, ಹೇಳಿ ಮೇಡಮ್. ರೂಮ್ ನಂಬರ್ 317 ಎಲ್ಲಿದೆ? 3rd floor ರೈಟ್ ಸೈಡ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಸಾರಿ. ನೀವು ಅಮೃತ ಫ್ರೆಂಡಾ? ಹೌದು, ನೀವು? ನಾನು ಅಮೃತ ಅವ್ರ ಬ್ರದರು. ಅವಳು ಫ್ರೆಶ್ ಆಗ್ತಿದ್ದಾಳೆ. ಆ, ನೀವು ಬರ್ತೀರಾ ಅಂತ ಹೇಳಿದ್ಲು. ಆ, ಒಳಗೆ ಬನ್ನಿ. ಬೇಕಿದ್ರೆ ನಾನು ಹೊರಗೆ ವೆಯ್ಟ್ ಮಾಡ್ತೀನಿ, ನೀವು ಬನ್ನಿ. ಪರವಾಗಿಲ್ಲ. ಪ್ಲೀಸ್ ಕಮ್. ಅಮೃತ ನಿಮ್ಮ ಬಗ್ಗೆ ದಿನ ಹೇಳ್ತಾ ಇರ್ತಾಳೆ. ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ ಅಂತ, ಹೌದಾ? ಹೌದು. ಎನಿ ಹೌ ಕಂಗ್ರಾಟ್. ಥ್ಯಾಂಕ್ ಯು. ಏನಾದರೂ ತಗೋತೀರಾ? ಕೂಲ್ ಡ್ರಿಂಕ್ಸ್, ಜ್ಯೂಸ್? ಬೇಡ ಬೇಡ. ಅಯ್ಯೋ ಪರವಾಗಿಲ್ಲ, ಹೇಳಿ. ಸ್ವಲ್ಪ ನೀರು ಕೊಡಿ. ಓಕೆ. ತಗೊಳ್ಳಿ. ಥ್ಯಾಂಕ್ ಯು. ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ಸ್ವಪ್ನ, ಸ್ವಪ್ನ ಏನಾಯ್ತು? ಸ್ವಲ್ಪ ಯಾಕೋ ತಲೆ ತಿರುಗ್ದಂಗೆ ಆಗ್ತಿದೆ. ಅಯ್ಯೋ ಓಕೆ. ಸ್ವಪ್ನ, ಆರ್ ಯು ಓಕೆ? ವಾಟ್ ಆರ್ ಯು ಓಕೆ? ನಾನು ಅಮೃತ. ನೋಡು, ನನ್ನನ್ನು ನೋಡಕ್ ತಾನೇ ಬಂದಿದ್ದು.